ಎಲ್ಲರಿಗೂ ನಮಸ್ಕಾರ. ಈ ದಿವಸ ಡಿಸೆಂಬರ್ 25 ಮತ್ತು 26ರ ಪ್ರಮುಖ ಪ್ರಚಲಿತ ಘಟನೆಗಳ ಕುರಿತು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಮುಕುಂದ್ರ ಬೆಟ್ಟಗಳ ಹುಲಿ ಸಂರಕ್ಷಿತ ಪ್ರದೇಶ. ಈ ಮುಕುಂದ್ರ ಬೆಟ್ಟಗಳ ಹುಲಿ ಸಂರಕ್ಷಿತ ಪ್ರದೇಶ ಇರುವಂತಹ ಸ್ಥಳ ರಾಜಸ್ಥಾನ ರಾಜ್ಯದ ಕೋಟಾ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇದನ್ನು ರಾಜಸ್ಥಾನದ 3ನೇ ಹುಲಿ ಸಂರಕ್ಷಿತ ಪ್ರದೇಶ ಅಂಥೇಳಿ 2013ರಲ್ಲಿ ಘೋಷಣೆ ಮಾಡಲಾಗಿದೆ. ಈ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಚಂಬಲ್ ನದಿ ಮತ್ತು ಅದರ ಉಪನದಿಗಳು ಹರಿಯುತ್ತವೆ ಹಾಗೂ ಇದು ರಣಥಂಬೋರ್ ಮತ್ತು ಮಧ್ಯಪ್ರದೇಶದ ಕುನೋ ನ್ಯಾಷನಲ್ ಪಾರ್ಕ್ ನಡುವೆ ವನ್ಯಜೀವಿ ಕಾರಿಡಾರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇತ್ತೀಚೆಗೆ ಈ ಮುಕುಂದರ್ ಬೆಟ್ಟಗಳ ಹುಲಿ ಸಂರಕ್ಷಿತ ಪ್ರದೇಶ ಸುದ್ದಿಯೊಳಗೈತಿ. ಯಾಕಂತಂದ್ರೆ ಇತ್ತೀಚಿನ ವರದಿ ಪ್ರಕಾರ ಇಲ್ಲಿ ಹುಲಿಗಳ ಸಂತತಿಯನ್ನು ಹೆಚ್ಚಿಗೆ ಮಾಡಲು ಅರಣ್ಯ ಇಲಾಖೆ ರಣಥಂಬೋರ್ನಿಂದ ಒಂದು ಗಂಡು ಹುಲಿಯನ್ನು ಸ್ಥಳಾಂತರಿಸಲು ಸಿದ್ಧತೆ ನಡೆಸಿದೆ. ಪ್ರಸ್ತುತ ಇಲ್ಲಿ ಅನ್ವಿ ಎಂಬ ಹೆಸರಿನ ಒಂದು ಹೆಣ್ಣು ಹುಲಿ ಮಾತ್ರ ಮುಕ್ತವಾಗಿ ಸಂಚಾರ ಮಾಡುತ್ತಿದ್ದು, ಶೀಘ್ರದಲ್ಲಿ ಒಂದು ಗಂಡು ಮತ್ತು ಇನ್ನೊಂದು ಹೆಣ್ಣು ಹುಲಿಯನ್ನು ಇಲ್ಲಿಗೆ ಬಿಡುವಂತಹ ಯೋಜನೆಯನ್ನು ಸರ್ಕಾರ ಹಾಕಿಕೊಂಡಿದೆ. ಇನ್ನೊಂದು ಇತ್ತೀಚಿನ ಸುದ್ದಿ ಅಂತಂದ್ರೆ ಎನ್ಚಾಂಟಿಂಗ್ ಮುಕುಂದ್ರ ಎಂಬ ಸಾಕ್ಷ್ಯಚಿತ್ರ 2025ರ ಡಿಸೆಂಬರ್ನಲ್ಲಿ ಮುಕುಂದ್ರದ ಜೀವ ವೈವಿಧ್ಯತೆ ಮತ್ತು ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ದೃಷ್ಟಿಯಿಂದ ಇಲ್ಲಿನ ಅರಣ್ಯ ಇಲಾಖೆಯು ಎನ್ಚಾಂಟಿಂಗ್ ಮುಕುಂದ್ರ ಎಂಬ ಸಾಕ್ಷ್ಯಚಿತ್ರದ ಪೋಸ್ಟರ್ ಮತ್ತು ಟ್ರೈಲರ್ಗಳನ್ನು ಬಿಡುಗಡೆ ಮಾಡಿದೆ. ಇದು 2026ರ ಫೆಬ್ರವರಿಯಲ್ಲಿ ನಡೆಯಲಿರುವ ಚಂಬಲ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಈ ಎನ್ಚಾಂಟಿಂಗ್ ಮುಕುಂದ್ರದ ಸಾಕ್ಷ್ಯಚಿತ್ರ ಪ್ರದರ್ಶನಗೊಳ್ಳಲಿದೆ. ಮುಕುಂದ್ರ ಬೆಟ್ಟಗಳ ಹುಲಿ ಸಂರಕ್ಷಿತ ಪ್ರದೇಶವು ರಾಜಸ್ಥಾನದ 3ನೇ ಹುಲಿ ಸಂರಕ್ಷಿತ ಪ್ರದೇಶವಾಗಿದ್ದು, ಪ್ರಸ್ತುತ ರಾಜಸ್ಥಾನದಲ್ಲಿ ಒಟ್ಟು 6 ಹುಲಿ ಸಂರಕ್ಷಿತ ಪ್ರದೇಶಗಳು ಕಂಡುಬರುತ್ತವೆ. ಅವು ಮೊದಲನೇದು ರಣಥಂಬೋರ್ ಸವಾಯಿ ಹುಲಿ ಸಂರಕ್ಷಿತ ಪ್ರದೇಶ 1973ರಲ್ಲಿ ಘೋಷಣೆಯಾಯಿತು. 2 ಸರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶ 1978ರಲ್ಲಿ ಘೋಷಣೆಯಾಗಿತ್ತು. 3 ಮುಕುಂದ್ರ ಬೆಟ್ಟಗಳ ಹುಲಿ ಸಂರಕ್ಷಿತ ಪ್ರದೇಶ 2013ರಲ್ಲಿ ಘೋಷಣೆಯಾಗಿತ್ತು. 4 ರಾಮಗಢ ವಿಷಧಾರಿ ಹುಲಿ ಸಂರಕ್ಷಿತ ಪ್ರದೇಶ 2022ರಲ್ಲಿ ಘೋಷಣೆಯಾಗಿತ್ತು. 5 ಧೋಲ್ಪುರ್ ಹುಲಿ ಸಂರಕ್ಷಿತ ಪ್ರದೇಶ, ಇದು 2023ರಲ್ಲಿ ಘೋಷಣೆಯಾಗಿದೆ. 6 ಕುಂಭಲ್ಗಢ್ ಹುಲಿ ಸಂರಕ್ಷಿತ ಪ್ರದೇಶ, ಇದನ್ನು ಇತ್ತೀಚೆಗೆ 2023-24ರಲ್ಲಿ ಘೋಷಣೆ ಮಾಡಲಾಗಿದೆ. ಇತ್ತೀಚೆಗೆ ಭಾರತದಲ್ಲಿ ಅತಿ ದೊಡ್ಡ ವೃತ್ತಾಕಾರದ ಕಲ್ಲಿನ ಚಕ್ರವ್ಯೂಹ ಪತ್ತೆಯಾಗಿದೆ. ಇದು ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಬೋರಾಮನಿ ಹುಲ್ಲುಗಾವಲು ಪ್ರದೇಶದಲ್ಲಿ ಪತ್ತೆಯಾಗಿದ್ದು, ಇದು ಭಾರತದ ಅತಿ ದೊಡ್ಡ ವೃತ್ತಾಕಾರದ ಕಲ್ಲಿನ ಚಕ್ರವ್ಯೂಹ ಅಂಥೇಳಿ ಕರೆಸಿಕೊಂಡಿದೆ. ಈ ಚಕ್ರವ್ಯೂಹದ ವೈಶಿಷ್ಟ್ಯತೆ ಅಂತಂದ್ರೆ ಇದು 15 ವೃತ್ತಾಕಾರದ ಸುತ್ತುಗಳನ್ನು ಹೊಂದಿದೆ. ಈವರೆಗೆ ಭಾರತದಲ್ಲಿ ಪತ್ತೆಯಾದ ವೃತ್ತಾಕಾರದ ಚಕ್ರವ್ಯೂಹಗಳಲ್ಲಿ ಕೇವಲ 11 ಸುತ್ತುಗಳಿಗಿಂತ ಹೆಚ್ಚು ಇರಲಿಲ್ಲ. ಆದ್ದರಿಂದ ಇದು ವೃತ್ತಾಕಾರದ ವಿಭಾಗದಲ್ಲೇ ಭಾರತದಲ್ಲೇ ಅತಿ ದೊಡ್ಡ ವೃತ್ತಾಕಾರದ ಚಕ್ರವ್ಯೂಹ ಅಂತೇಳಿ ಕರೆಸಿಕೊಂಡಿದೆ. ಒಟ್ಟಾರೆ ವಿಸ್ತೀರ್ಣದಲ್ಲಿ ಭಾರತದ 2ನೇ ಅತಿ ದೊಡ್ಡ ಚಕ್ರವ್ಯೂಹ ಅಂತೇಳಿ ಕರೆಸಿಕೊಳ್ಳುತ್ತದೆ. ಮೊದಲನೇ ದೊಡ್ಡ ಚಕ್ರವ್ಯೂಹ ಅಂತಂದ್ರೆ ತಮಿಳುನಾಡಿನ ಗೇಡಿಮೀಡುವಿನಲ್ಲಿರುವ ಚದರ ಆಕಾರದ ಚಕ್ರವ್ಯೂಹವಾಗಿದೆ. ಇನ್ನು ನೆಕ್ಸ್ಟ್ ಸುದ್ದಿಯಲ್ಲಿರುವಂಥ ಪ್ರಮುಖ ತಾಣ ಅಂತಂದ್ರೆ ಕೋರಿಂಗಾ ವನ್ಯಜೀವಿ ಅಭಯಾರಣ್ಯ. ಪ್ರಶ್ನೆ ಕೇಳ್ಬೋದು, ಕೋರಿಂಗಾ ವನ್ಯಜೀವಿ ಅಭಯಾರಣ್ಯ ಇರುವಂತಹ ಸ್ಥಳ ಯಾವುದಂತಂದ್ರೆ ಆಂಧ್ರ ಪ್ರದೇಶದ ಕಾಕಿನಾಡ. ಈ ವನ್ಯಜೀವಿ ಅಭಯಾರಣ್ಯದ ಪ್ರಮುಖ ವೈಶಿಷ್ಟ್ಯತೆ ಅಂತಂದ್ರೆ ಇದು ಪಶ್ಚಿಮ ಬಂಗಾಳದ ಸುಂದರ್ಬನ್ ನಂತರದ ಭಾರತದ 2ನೇ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಪ್ರದೇಶವನ್ನು ಹೊಂದಿರುವ ಅಭಯಾರಣ್ಯವಾಗಿದೆ. ಇದನ್ನು 1978ರಲ್ಲಿ ವನ್ಯಜೀವಿ ಅಭಯಾರಣ್ಯ ಅಂಥೇಳಿ ಸರ್ಕಾರ ಘೋಷಣೆ ಮಾಡಿದೆ. ಇಲ್ಲಿ ಗೋದಾವರಿ ನದಿಯು ಬಂಗಾಳ ಕೊಲ್ಲಿಯನ್ನು ಸೇರುವ ಮುಖಜ ಭೂಮಿ ಪ್ರದೇಶ ಈ ಅಭಯಾರಣ್ಯ ಪ್ರದೇಶದಲ್ಲಿ ಕಂಡುಬರುತ್ತದೆ. ಈ ಕೋರಿಂಗಾ ವನ್ಯಜೀವಿ ಅಭಯಾರಣ್ಯ ಇತ್ತೀಚೆಗೆ ಸುದ್ದಿಯಲ್ಲಿರಲು ಪ್ರಮುಖ ಕಾರಣ ಅಂತಂದ್ರೆ ಇನ್ನು ಮುಂಬರುವ ಜನವರಿ 10 ಮತ್ತು 11, 2026ರಂದು ಈ ಪ್ರದೇಶದಲ್ಲಿ ಏಷ್ಯನ್ ಜಲಪಕ್ಷಿಗಳ ಗಣತಿಯನ್ನು ಕೈಗೊಳ್ಳಲು ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಹಾಗೂ ರಷ್ಯಾದಿಂದ ಬಂದ ಗ್ರೇಟ್ ನಾಟ್ ಪಕ್ಷಿ ಈ ವರ್ಷ ಭೈರವಪಾಲೆಂ ಮಣ್ಣಿನ ದಡದಲ್ಲಿ ಈ ಪ್ರದೇಶದಲ್ಲಿ ಪತ್ತೆಯಾಗಿದೆ.
ಹಾಗೂ ಈ ಪ್ರದೇಶವನ್ನು ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣ ಅಂತೇಳಿ ಗುರುತಿಸಬೇಕೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿ ಪ್ರಯತ್ನವನ್ನು ಮಾಡುತ್ತಿವೆ. ಹಾಗಾಗಿ ಈ ಕೋರಿಂಗ ವನ್ಯಜೀವಿ ಅಭಯಾರಣ್ಯ ಸುದ್ದಿಯೊಳಗೈತಿ. ಇನ್ನು ನೆಕ್ಸ್ಟ್ ಇಸ್ರೋದ ಮತ್ತೊಂದು ಮೈಲಿಗಲ್ಲು LVM-3M6 ಬ್ಲೂ ಬರ್ಡ್ ಬ್ಲಾಕ್ 2 ಮಿಷನ್ ಯಶಸ್ವಿ ಉಡಾವಣೆ. ಮಿಷನ್ನ ಮುಖ್ಯಾಂಶ ಅಂತಂದ್ರೆ ರಾಕೆಟ್ನ ಹೆಸರು LVM-3M6. ಇದನ್ನು ಬಾಹುಬಲಿ ರಾಕೆಟ್ ಅಂತ ಹೇಳಿ ಕರೆಯಲಾಗುತ್ತದೆ. ಉಡಾವಣಾ ಮಾಡಲಾದ ಕೇಂದ್ರ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಶ್ರೀಹರಿಕೋಟ. ಉಡಾವಣೆ ಸಮಯ ಅಂತಂದ್ರೆ ಬುಧವಾರ ಬೆಳಿಗ್ಗೆ 8:55ಕ್ಕೆ. ಉಡಾವಣೆಯಾದ ಉಪಗ್ರಹ ಬ್ಲೂಬರ್ಡ್ ಬ್ಲಾಕ್ 2. ಇದರ ತೂಕ ಎಷ್ಟೈತಂದ್ರೆ 6100 kg. ಈ ಬ್ಲೂಬರ್ಡ್ ಬ್ಲಾಕ್ 2 ಉಪಗ್ರಹವನ್ನು ಅಮೇರಿಕಾದ AST ಸ್ಪೇಸ್ ಮೊಬೈಲ್ ಕಂಪನಿಯು ಅಭಿವೃದ್ಧಿಪಡಿಸಿದೆ. ಈ ಉಪಗ್ರಹದ ಮುಖ್ಯ ಉದ್ದೇಶ ಅಂತಂದ್ರೆ ನೇರ ಮೊಬೈಲ್ ಸಂಪರ್ಕ, ಅಂದರೆ ಸ್ಮಾರ್ಟ್ಫೋನ್ಗಳಿಗೆ ನೇರವಾಗಿ ಹೈಸ್ಪೀಡ್ ಸೆಲ್ಯುಲಾರ್ ಬ್ರಾಡ್ಬ್ಯಾಂಡ್ ಪೂರೈಸುವುದು. 2. ತಡೆರಹಿತ ಸೇವೆ, ಅಂದರೆ ಉಪಗ್ರಹದ ಮೂಲಕ ಯಾವುದೇ ಸಮಯದಲ್ಲಿ 4G ಅಥವಾ 5G ಧ್ವನಿ, ವಿಡಿಯೋ ಕರೆ, ಟೆಕ್ಸ್ಟ್ ಮತ್ತು ಸ್ಟ್ರೀಮಿಂಗ್ ಡೇಟಾ ಸೌಲಭ್ಯವು ಈ ಉಪಗ್ರಹದಿಂದ ದೊರೆಯಲಿದೆ. ವಿನ್ಯಾಸ ಅಂತಂದ್ರೆ ಇದನ್ನು ಸರ್ಕಾರಿ ಮತ್ತು ವಾಣಿಜ್ಯ ಸೇವೆಗಳಿಗಾಗಿ ವಿಶೇಷವಾಗಿ ವಿನ್ಯಾಸ ಮಾಡಲಾಗಿದೆ. ಇನ್ನು ಈ ಉಪಗ್ರಹದ ತಾಂತ್ರಿಕ ವಿವರಗಳನ್ನು ನೋಡುವುದಾದರೆ, ಈ ಉಪಗ್ರಹವನ್ನು 520 ಕಿಲೋಮೀಟರ್ ದೂರದ ಸೆಲ್ಯುಲಾರ್ ಕಕ್ಷೆಗೆ ಸೇರಿಸುವುದು ಗುರಿಯಿತ್ತು. ಇದನ್ನು ಅತ್ಯಂತ ನಿಖರವಾಗಿ 518.8 ಕಿಲೋಮೀಟರ್ ಕಕ್ಷೆಗೆ ಸೇರಿಸಲಾಗಿದೆ. ಹಾಗೂ ಈ ರಾಕೆಟ್ನ ವಿನ್ಯಾಸ ಮತ್ತು ಅಭಿವೃದ್ಧಿಯನ್ನು ಇಸ್ರೋದ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ ನಿರ್ವಹಿಸಿದೆ. ಹಾಗೂ ಈ ಯೋಜನೆಯು ಇಸ್ರೋದ ವಾಣಿಜ್ಯ ಸಂಸ್ಥೆಯಾದ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಮತ್ತು ಅಮೇರಿಕಾದ AST ಸ್ಪೇಸ್ ಮೊಬೈಲ್ ನಡುವಿನ ಒಪ್ಪಂದದ ಭಾಗವಾಗಿದೆ. ನೆಕ್ಸ್ಟ್ ಉತ್ತಮ ಆಡಳಿತ ದಿನ. ಪ್ರತಿ ವರ್ಷ ಡಿಸೆಂಬರ್ 25ರನ್ನು ಉತ್ತಮ ಆಡಳಿತ ದಿನ ಅಂಥೇಳಿ ಆಚರಿಸಲಾಗುತ್ತದೆ. ಇದರ ಪ್ರಮುಖ ಉದ್ದೇಶ ಅಂತಂದ್ರೆ ಭಾರತದ ಮಾಜಿ ಪ್ರಧಾನಿ, ಭಾರತದ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ಗೌರವಿಸಲು ಡಿಸೆಂಬರ್ 25ರನ್ನು ಉತ್ತಮ ಆಡಳಿತ ದಿನ ಅಂಥೇಳಿ ಆಚರಣೆ ಮಾಡಲಾಗುತ್ತದೆ. 2014ರಲ್ಲಿ ಕೇಂದ್ರ ಸರ್ಕಾರ 2025ರನ್ನು ಉತ್ತಮ ಆಡಳಿತ ದಿನ ಅಂಥೇಳಿ ಆಚರಣೆ ಮಾಡಬೇಕಂಥೇಳಿ ಘೋಷಣೆ ಮಾಡಿತ್ತು. ಈ ದಿನದ ಧ್ಯೇಯವಾಕ್ಯ ಅಂತಂದ್ರೆ ಆಡಳಿತವನ್ನು ಕೇವಲ ಕಡತಗಳಿಗೆ ಸೀಮಿತಗೊಳಿಸದೆ ಹಳ್ಳಿಗಳ ಮನೆ ಬಾಗಿಲಿಗೆ ಕೊಂಡೊಯ್ಯುವುದು. ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಮುಖ ಮಾಹಿತಿ ಅಂತಂದ್ರೆ 3 ಬಾರಿ ಇವರು ಭಾರತದ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. 2015ರಲ್ಲಿ ಭಾರತ ರತ್ನ ಪ್ರಶಸ್ತಿ, 1994ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಲಭಿಸಿದೆ. ಇವರು 9 ಬಾರಿ ಲೋಕಸಭೆ ಮತ್ತು 2 ಬಾರಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಇನ್ನು ನೆಕ್ಸ್ಟ್ ಡಿಸೆಂಬರ್ 19ರಿಂದ 25ರವರೆಗೆ ಉತ್ತಮ ಆಡಳಿತ ವಾರ ಅಂಥೇಳಿ ಆಚರಣೆ ಮಾಡಲಾಗುತ್ತದೆ. ಈ ದಿನಗಳಲ್ಲಿ ಕುಂದುಕೊರತೆಗಳನ್ನು ಪರಿಹಾರ ಮಾಡಲಾಗುತ್ತದೆ. CPGRAMS ಪೋರ್ಟಲ್ ಮೂಲಕ ಸಾರ್ವಜನಿಕರ ದೂರುಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಲಾಗುವುದು. ಹಾಗೂ ಜಾತಿ, ಆದಾಯ, ಭೂ ದಾಖಲೆಗಳಂತಹ ಪ್ರಮಾಣಪತ್ರಗಳನ್ನು ವಿಳಂಬವಿಲ್ಲದೆ ತಲುಪಿಸುವುದು. ಹಾಗೂ ಹಳ್ಳಿಗರು ಸಣ್ಣ ಕೆಲಸಗಳಿಗೂ ಜಿಲ್ಲಾ ಕೇಂದ್ರಗಳಿಗೆ ಅಲೆಯುವುದನ್ನು ತಪ್ಪಿಸಿ ಆಡಳಿತವನ್ನು ಅವರ ಹತ್ತಿರಕ್ಕೆ ತರುವುದು ಈ ಉತ್ತಮ ಆಡಳಿತ ವಾರದ ಪ್ರಮುಖ ವಿಷಯವಾಗಿದೆ. ಇನ್ನು ನೆಕ್ಸ್ಟ್ ಪ್ರಕಾಶ್ ಉತ್ಸವ ಅಥವಾ ಪ್ರಕಾಶ ಪರ್ವ. ಇದು ಸಿಖ್ ಧರ್ಮದ ಗುರುಗಳ ಜನ್ಮ ದಿನಾಚರಣೆಯನ್ನು ಸೂಚಿಸುವ ಅತ್ಯಂತ ಪವಿತ್ರ ದಿನವಾಗೈತಿ. ಪ್ರಕಾಶ ಅಂತಂದರೆ ಬೆಳಕು ಅಥವಾ ಜ್ಞಾನ, ಮತ್ತು ಪರ್ವ ಎಂದರೆ ಹಬ್ಬ ಅಥವಾ ಆಚರಣೆ ಆಗಿದೆ. ಈ ಪ್ರಕಾಶ್ ಉತ್ಸವದ ಪ್ರಮುಖ ಆಚರಣೆ ಅಂತಂದ್ರೆ ಗುರುನಾನಕ್ ದೇವ್ಜಿ ಪ್ರಕಾಶ ಪರ್ವ. ಇದನ್ನು ಸಿಖ್ ಧರ್ಮದ ಸಂಸ್ಥಾಪಕನಾದಂತಹ ಗುರುನಾನಕ್ ದೇವ್ ಅವರ ಜನ್ಮದಿನವನ್ನು ಗುರುನಾನಕ್ ದೇವ್ಜಿ ಪ್ರಕಾಶ ಪರ್ವ ಅಂಥೇಳಿ ಕಾರ್ತಿಕ ಪೂರ್ಣಿಮೆಯಿಂದ ವಿಶ್ವದಾದ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡಲಾಗುತ್ತದೆ. ಹಾಗೂ ಗುರುನಾನಕ್ ದೇವ್ಜಿ ಪ್ರಕಾಶ ಪರ್ವ
ಇದನ್ನು ಇತ್ತೀಚೆಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಗುರು ಗೋವಿಂದ್ ಸಿಂಗ್ ಅವರ 358ನೇ ಜನ್ಮದಿನದ ಪ್ರಯುಕ್ತವಾಗಿ ಅದ್ದೂರಿ ನಗರ ಕೀರ್ತನ ಮೆರವಣಿಗೆ ನಡೆಯಿತು. ಇಲ್ಲಿ ಭಕ್ತರು ತೋರಿದ ಗದ್ಕಾ ಸಮರ ಕಲೆ ಮತ್ತು ಶಿಸ್ತುಬದ್ಧ ಮೆರವಣಿಗೆಯು ಜನರ ಗಮನ ಸೆಳೆಯಿತು. ಇವು ಡಿಸೆಂಬರ್ 25 ಮತ್ತು 26ರ ಪ್ರಮುಖ ಪ್ರಚಲಿತ ಘಟನೆಗಳಾಗಿವೆ. ಧನ್ಯವಾದಗಳು.